ನಮಸ್ಕಾರ ಎಲ್ರಿಗೂ. ನೀವು ನೋಡ್ತೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಸೊ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಆಫ್ IPL 2025 ಬಿಟ್ವೀನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್. ಈ ಫೈನಲ್ ನ ವಿಶೇಷತೆ ಏನಂದ್ರೆ ಎರಡು ತಂಡಗಳು ಕೂಡ ಹಿಂದೆ ಟ್ರೋಫಿಗಳನ್ನ ಗೆದ್ದಿಲ್ಲ. ಸೊ ಅಂದ್ರೆ IPL ಗೆ ಒಬ್ಬ ಹೊಸ ವಿನ್ನರ್ ಸಿಗ್ತಾರೆ ಈ ಸೀಸನ್ ಅಲ್ಲಿ. ಅದು ಯಾರಾಗ್ತಾರೆ? RCB ನ ಅಥವಾ PBKS ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಆ ಇದೇ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತೆ ರಜತ್ ಪಾಟಿದಾರ್ ಅವರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಕೂಡ ಫೈನಲ್ಸ್ ನಲ್ಲಿ ಮೀಟ್ ಮಾಡಿದ್ದಾರೆ. ಮುಂಬೈ ವರ್ಸಸ್ ಮಧ್ಯ ಪ್ರದೇಶ್, ಈ ಎರಡು ತಂಡಕ್ಕೆ. ಅದರಲ್ಲಿ ಚಾಂಪಿಯನ್ಸ್ ಯಾರಾಗಿದ್ರು ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಚಾಂಪಿಯನ್ಸ್ ಆಗಿದ್ರು. ಇಲ್ಲಿ ಯಾರಾಗ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಹೇಳು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ತನಕ ಪಂಜಾಬ್ ಕಿಂಗ್ಸ್ ಅಹಮದಾಬಾದ್ ಅಲ್ಲೇ ಆಡಿರೋ ಮ್ಯಾಚಸ್ ಅಲ್ಲೇ ಎಲ್ಲ ಮ್ಯಾಚ್ ಕೂಡ ಗೆದ್ದಿದ್ದಾರೆ. ಅಂಡ್ ಜೋಶ್ ಹೇಸಲ್ವುಡ್ ಅವರು ಆಡಿರೋ ಫೈನಲ್ಸ್ ಎಲ್ಲಾನು ಕೂಡ ಗೆದ್ದಿದ್ದಾರೆ. 6 ಫೈನಲ್ಸ್ ಆಡಿದ್ದಾರೆ, 6 ಗೆದ್ದಿದ್ದಾರೆ. ಅದ್ರಲ್ಲಿ ಒಂದು IPL ಟ್ರೋಫಿ ಕೂಡ ಅವರು ಗೆದ್ದಿದ್ದಾರೆ. ಮತ್ತೆ ಇನ್ನೊಂದು ಒಳ್ಳೆ ಅಪರ್ಚುನಿಟಿ ಫಾರ್ ಶ್ರೇಯಸ್ ಅಯ್ಯರ್ ಅಂಡ್ ರಜತ್ ಪಾಟಿದಾರ್. ಸೊ ಇನ್ ಕೇಸ್ RCB ವಿನ್ ಆದ್ರೆ he will be the first captain to win IPL ಟ್ರೋಫಿ ಫಾರ್ RCB. ಮತ್ತೆ ಫುಲ್ ಫುಲ್ ಲೈಫ್ ಚೇಂಜ್ ಆಗ್ಬೋದು, ಫ್ಯಾನ್ಸ್ ಕೂಡ ಹೆಚ್ಚಾಗ್ಬೋದು. ಅದೇ ಇನ್ನೊಂದ್ ಕಡೆಯಿಂದ ಶ್ರೇಯಸ್ ಅಯ್ಯರ್ ಅವ್ರಿಗೆ ಗೆದ್ರೆ ಫಸ್ಟ್ ಕ್ಯಾಪ್ಟನ್ ಟು ವಿನ್ ಟ್ರೋಫಿ ಫಾರ್ ಪಂಜಾಬ್ ಕಿಂಗ್ಸ್. ಮತ್ತೆ ಅದರ ಜೊತೆಗೆ ಥರ್ಡ್ ಪ್ಲೇಯರ್ ಟು ವಿನ್, ಥರ್ಡ್ ಕ್ಯಾಪ್ಟನ್ ಟು ವಿನ್ ಕನ್ಸಿಕ್ಯೂಟಿವ್ IPS. ಮತ್ತೆ ಮೂರನೇ ರೆಕಾರ್ಡ್ ಎಂತ ಆಗ್ಬೋದಂದ್ರೆ ಓನ್ಲಿ ಕ್ಯಾಪ್ಟನ್ ಟು ವಿನ್ IPL ಫಾರ್ 2 ಫ್ರಾಂಚೈಸಸ್. ನಾಲ್ಕನೇ ರೆಕಾರ್ಡ್ ಏನಾಗ್ಬೋದಂದ್ರೆ ಓನ್ಲಿ ಕ್ಯಾಪ್ಟನ್ ಟು ವಿನ್ IPL ಫಾರ್ 2 ಫ್ರಾಂಚೈಸಸ್ ಇನ್ ಕನ್ಸಿಕ್ಯೂಟಿವ್ ಇಯರ್ಸ್. ಸೊ ಈ ತರ ನಾಲ್ಕು ಏನು ಹಿಸ್ಟ್ರಿನ ಬರಿಬಹುದು ಶ್ರೇಯಸ್ ಅಯ್ಯರ್ ಅವರು ಗೆದ್ರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅಂಡ್ ಇವನ್ ಸೆಲೆಕ್ಟರ್ಸ್ ಕೂಡ ಒಂದು ರಿಪ್ಲೈ ಕೂಡ ಕೊಡ್ಬೋದು ಅವರ ವರ್ತ್ ಏನಂತ. ಸೊ ನಾವ್ ಇವಾಗ್ಲೇ ನೋಡಿದ್ದೇವೆ ಅವರ ಬ್ಯಾಟಿಂಗ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗೆ ಬರ್ತಿದೆ ಅಂತ. ಅಂಡ್ ಆಸ್ ಎ ಕ್ಯಾಪ್ಟನ್ ಆಗಿ ಕೂಡ ತುಂಬಾನೇ ಇಂಪ್ಯಾಕ್ಟ್ ಮಾಡಿದ್ದಾರೆ. ಅಂಡ್ ಡೇಂಜರಸ್ ಥಿಂಗ್ ಏನಂದ್ರೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಅಹಮದಾಬಾದ್ ಗ್ರೌಂಡ್ ಅಲ್ಲಿ ಅವರ ರೆಕಾರ್ಡ್ ಚೆನ್ನಾಗಿದೆ. ಅಂಡ್ ಅದರ ಜೊತೆಗೆ ಜೋಶ್ ಹೇಸಲ್ವುಡ್ ಅವ್ರದ್ದು ಮ್ಯಾಚ್ ಅಪ್ ಕೂಡ ಚೆನ್ನಾಗಿದೆ ಅಗೇನ್ಸ್ಟ್ ಶ್ರೇಯಸ್ ಅಯ್ಯರ್. ಅಂಡ್ ಇದು ಸಮ್ ಆಫ್ ದಿ ಇಂಪಾರ್ಟೆಂಟ್ ಸ್ಟಾಟ್ಸ್ ಅಬೌಟ್ ದಿ ಮ್ಯಾಚ್. ಮತ್ತೆ ಈಗ ಶ್ರೇಯಸ್ ಅವ್ರು ಹೇಳ್ತಾರೆ RCB ಫೈನಲ್ಸ್ ಬಗ್ಗೆ, ಅಂದ್ರೆ ಅದರ ಹಿಸ್ಟ್ರಿ ಬಗ್ಗೆ ಅವ್ರು ಬಿಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ RCB 3 ಬಾರಿ ಫೈನಲ್ಸ್ ನ ತಲುಪಿದ್ದಾರೆ. ಒಂದು 2009, 2011, 2016. ಈ ಹಿಂದೆ ಈಗ 2025ಗೆ ತಲುಪಿದ್ದಾರೆ. ರಿಸಲ್ಟ್ಸ್ ನಿಮಗೆ ಗೊತ್ತೇ ಇದೆ, ಎಲ್ಲ 3 ಸೀಸನ್ ಕೂಡ ಹಾರ್ಡ್ ಬ್ರೇಕ್ ಸಿಕ್ಕಿದೆ. ಅದರಲ್ಲೂ 2009 ಮತ್ತೆ 2016 ತುಂಬಾನೇ ಕ್ಲೋಸ್ ಬಂದು ಅವ್ರು ಸೋತಿದ್ದಾರೆ. 2009 ಅಲ್ಲಿ ಅರೌಂಡ್ 5-6 ರನ್ಸ್ ಅಲ್ಲಿ ಸೋತಿದ್ದಾರೆ. 2016 ಅಲ್ಲಿ 8 ರನ್ಸ್ ಇಂದ ಸೋತಿದ್ದಾರೆ. 2011 ಒಂದೇ ಮಾತ್ರ ಅವರು ಗೇಮ್ ಅಲ್ಲೇ ಇರ್ಲಿಲ್ಲ, CSK ಅವರು ಡಾಮಿನೇಟ್ ಮಾಡಿ ವಿನ್ ಆಗಿದ್ರು 50+ ರನ್ಸ್ ಇಂದ. ಅದು ಬಿಡಿ, 2009 ಅಂಡ್ 6 ನಲ್ಲಿ ಒಂದು ಒಳ್ಳೆ ಸುವರ್ಣ ಅವಕಾಶ ಇತ್ತು, ಅದನ್ನ ಕೂಡ ಕೈ ತಪ್ಪಿದ್ದಾರೆ. 2009 ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ನಾವು ಚೇಸ್ ಮಾಡ್ತಾ ಇದ್ವಿ. ಚೇಸ್ ಮಾಡುವಾಗ ಏನ್ ದೊಡ್ಡ ಟಾರ್ಗೆಟ್ ಇರಲಿಲ್ಲ. 143, 144 ಏನೋ ಟಾರ್ಗೆಟ್ ಇತ್ತು. ಗೇಮ್ ಅಲ್ಲಿ ಇದ್ವಿ. 38 ರನ್ಸ್ ನೀಡೆಡ್ ಫ್ರಮ್ 22 ಬಾಲ್ಸ್ ಇತ್ತು, ವಿತ್ ಅರೌಂಡ್ 6 ವಿಕೆಟ್ಸ್ ಇನ್ ಹ್ಯಾಂಡ್ ಎಷ್ಟು ಇತ್ತು. ಅಲ್ಲಿ ಕೂಡ ನಾವು ಚೋಕ್ ಮಾಡ್ಬಿಟ್ವಿ. ರಾಬಿನ್ ಉತ್ತಪ್ಪ ಅವ್ರು ಕೊನೆ ತನಕ ಇದ್ರು, ಬಟ್ ಅವ್ರು ಅನ್ಫಾರ್ಚುನೇಟ್ಲಿ ಅವರಿಗೆ ಅಪೋಸಿಟ್ ಎಂಡ್ ಇಂದ ಸಪೋರ್ಟ್ ಸಿಗ್ಲಿಲ್ಲ. ಆಲ್ರೆಡಿ ಅವಾಗ 8 ಡೌನ್, 7 ಡೌನ್, 8 ಡೌನ್ ಆಗಿ ಹೋಗಿತ್ತು. ಬಟ್ ಅವರು ಆದಷ್ಟು ಪ್ರಯತ್ನ ಪಟ್ಟರು ಹತ್ರ ಬರೋಕ್ಕೆ. ಕೇವಲ 5-6 ರನ್ ಶಾರ್ಟ್ ಆಯ್ತು. ಇನ್ನು 2011 ಬಗ್ಗೆ ಮಾತಾಡ್ಬೇಕಾದ್ರೆ ಫುಲ್ ಡಾಮಿನೇಟಿಂಗ್ ವಿಕ್ಟರಿ ಮಾಡಿದ್ರು. ಅಲ್ಲಿ ಕೂಡ ಟೀಮ್ ಏನಂದ್ರೆ ಕೇವಲ ಕ್ರಿಸ್ ಗೇಲ್ ಅವರ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿತ್ತು. ಆ ಕ್ರಿಸ್ ಗೇಲ್ ಅವರೇ ಫೈನಲಿ ಬರೋ ಕಾರಣ ಆಗಿತ್ತು. ಸೊ ಅಲ್ಲಿ ಅದು ಫುಲ್ ಬ್ಯಾಕ್ ಫೈರ್ ಆಯ್ತು. 2011 ಅಲ್ಲಿ CSK ಅವರು ಒಂದು ಡಾಮಿನೇಟಿಂಗ್ ವಿಕ್ಟರಿನ ಪಡ್ಕೊಂಡ್ರು. ಇನ್ನು 2016 ಅಲ್ಲಿ ಅಲ್ಲಿ ಕೂಡ ಕೇವಲ ವಿರಾಟ್, AB, ಕ್ರಿಸ್ ಗೇಲ್ ಕೆಲವು ಮ್ಯಾಚಸ್ ಆಡಿದರು. ಸೊ ಈ 3 ಜನನೇ ಫೈನಲ್ ತನಕ ತಂದಿದ್ದು. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ಬೀಸ್ಟ್ ಫಾರ್ಮ್ ಅಲ್ಲಿ ಇದ್ರು, 973 ರನ್ಸ್ ಕೂಡ ಹಾಕಿದ್ರು. ಈ ಫೈನಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ 200 ಹೊಡ್ಸ್ಕೊಂಡ್ರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. 110 ಫಾರ್ ನೋ ಲಾಸ್ ಇತ್ತು ಆಫ್ಟರ್ 10 overs. ಬಟ್ ಕ್ರಿಸ್ ಗೇಲ್ ವಿಕೆಟ್ ಹೋಗ್ತಿದ್ದಾಗೇನೆ ಪ್ಯಾಕ್ ಆಫ್ ಕಾರ್ಡ್ ಬಿದ್ದು ಹೋದಂಗೆ ಪಟ ಅಂತ ಹೋಯ್ತು ವಿಕೆಟ್ಸ್. ಅಂಡ್ ಕೊನೆಗೆ 8 ರನ್ಸ್ ಶಾರ್ಟ್ ಆಯ್ತು. ಸೊ ಇಲ್ಲಿ ನೀವು ಕಾಮನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಎಲ್ಲಾ ಮ್ಯಾಚ್ ಅಲ್ಲಿ ಕೂಡ ಇವರು ಚೇಸ್ ಮಾಡ್ತಾ ಸೋತಿದ್ದಾರೆ. ಈ ಸಲ ಏನಿರ್ಬೇಕು ಪ್ಯಾಟರ್ನ್ ಇನ್ ಕೇಸ್ ಟಾಸ್ ವಿನ್ ಆದ್ರೆ? ಈಗಿನ ಟ್ರೆಂಡ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಚೇಸ್ 230 ಮಾಡಿದ್ರು ಕೂಡ ಚೇಸ್ ಮಾಡ್ತಾರೆ. ಅದು ಬಿಡಿ, ಈಗಿನ ಟ್ರೆಂಡೇ ಆತರ ಇದೆ. ಬಟ್ ಫೈನಲ್ಸ್ ಅಂತ ಬಂದಾಗ ಯಾವ ಪ್ಯಾಟರ್ನ್ಗೆ ಹೋಗ್ಬೇಕು? RCB ಇನ್ ಕೇಸ್
ಟಾಸ್ ವಿನ್ ಆದ್ರೆ ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಒಳ್ಳೇದಾ, ಚೇಸಿಂಗ್ ಮಾಡಿದ್ರೆ ಒಳ್ಳೇದಾ ಹೇಳಿ? ಅಂದ್ರೆ ಹೆಚ್ಚಿನ ಟೀಮ್ ಫೈನಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟಾಸ್ ವಿನ್ ಆದ್ರೆ ಅವರು ಮೋಸ್ಟ್ ಆಫ್ ದೆಮ್ ಪ್ರಿಫರ್ ಟು ಬ್ಯಾಟ್ ಫಸ್ಟ್, ಯಾಕಂದ್ರೆ ಪ್ರೆಷರ್ ಏನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನನ್ನ ಒಪಿನಿಯನ್ ಎಂತ ಅಂದ್ರೆ ಇನ್ ಕೇಸ್ ಅವ್ರು ಟಾಸ್ ವಿನ್ ಆದ್ರೆ ಈ ಸಲ ಅವ್ರು ಬ್ಯಾಟಿಂಗ್ ಮಾಡ್ಲಿ, ಅಟ್ ಲೀಸ್ಟ್ ಲಕ್ ಕೂಡ ಅದು ಚೇಂಜ್ ಆಗ್ಬೋದು. ಯಾಕಂದ್ರೆ ಲಾಸ್ಟ್ 3 ಸಲ ಸಹ ಸೋತಿರ್ಲಿಕ್ಕೆ ಕಾರಣವೇ ಅದಾಗಿದೆ, ಚೇಸಿಂಗ್ ಅಲ್ಲೇ ಸೋತಿದ್ದಾರೆ. ಇನ್ಫ್ಯಾಕ್ಟ್ 2016 ಅಲ್ಲೇ ಡಾಮಿನೇಟಿಂಗ್ ಟೀಮ್ ಆಗಿತ್ತು, ಅದು ಕೂಡ ಬ್ಯಾಟಿಂಗ್ ಹೆವಿ ಟೀಮ್ ಆಗಿತ್ತು, ಬಾಲಿಂಗ್ ಅಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಇರಲಿಲ್ಲ, ಅಂತ ಟೈಮಲ್ಲಿ ಕೂಡ ಅವ್ರು ಸೋತಿದ್ದಾರೆ. 2011 ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿಲ್ಲ, ಅಂದ್ರೆ ಒನ್ ಪ್ಲೇಯರ್ ಮೇಲೆ ಡಿಪೆಂಡೆಂಟ್ ಆಗಿತ್ತು, ಅಲ್ಲಿ ಕೂಡ ಅವ್ರು ಚೇಸಿಂಗ್ ಮಾಡಿ ಸೋತಿದ್ದಾರೆ 2009 ಅಲ್ಲಿ ಕೂಡ. ಸೊ ಈ ಸಲ ನಾನು ಏನ್ ಹೇಳ್ತೀನಿ ಅಂದ್ರೆ ಬೆಟರ್ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೇನೆ ಒಳ್ಳೇದು. ಅಂಡ್ ಪ್ಲಸ್ ಪಾಯಿಂಟ್ ಎಂತ ಅಂದ್ರೆ ಬಾಲಿಂಗ್ ಲೈನಪ್ ಕೂಡ ಈ ಸಲ ಅವ್ರದ್ದು ಚೆನ್ನಾಗಿದೆ. ಜೋಶ್ ಹೇಸಲ್ವುಡ್ ಅವರಿದ್ದಾರೆ, ಭುವನೇಶ್ವರ್ ಕುಮಾರ್ ಅವರಿದ್ದಾರೆ, ಯಶ್ ದಯಾಲ್ ಅವರು, ಸುಯಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರಿಗೆ ಏನು ಬಾಲಿಂಗ್ ಲೈನಪ್ ಬಗ್ಗೆ ಏನು ಟೆನ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಬೆಟರ್ ಬ್ಯಾಟಿಂಗ್ ಫಸ್ಟ್ ಒಳ್ಳೇದಂತ ಅನಿಸ್ತದೆ. ಕರೆಕ್ಟ್. ಮುಂಬೈ ಇಂಡಿಯನ್ಸ್ ಕೂಡ ಪ್ಲೇ ಆಫ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬ್ಯಾಟಿಂಗ್ ಫಸ್ಟ್ ಮಾಡಿನೇ ವಿನ್ ಆಗಿರೋದು ರೆಕಾರ್ಡ್ಸ್ ಅಲ್ಲಿ ನೋಡೋದಾರೆ. ಬಟ್ ಈಗ ಫೈನಲ್ಸ್ ಸ್ಟೇಡಿಯಂ ನೋಡೋದಾರೆ, ಅಹಮದಾಬಾದ್ ಸ್ಟೇಡಿಯಂ ವಿಚ್ ಇಸ್ ಅ ಫ್ಲಾಟ್ ಡೆಕ್. ಬಟ್ ಫೈನಲ್ಸ್ ಅಲ್ಲಿ ಯಾವ ಪಿಚ್ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಆವರೇಜ್ ಸ್ಕೋರ್ ನೀವು ಹೇಳಿದಾಗೆ 220 to 230 ಇದೆ. ಅಲ್ಲಿ 230 ಹೊಡೆದ್ರು ಕೂಡ ಸೇಫ್ ಇಲ್ಲ. ಸೊ ಇಂಥ ಸಮಯದಲ್ಲಿ ಯಾವ್ದು ಹೇಗಿರ್ಬೋದು? ಲೈಕ್ ಫೈನಲ್ ಇಂದ ಆ ಪ್ರೆಷರ್ ಇರುತ್ತಾ, ಅಥವಾ 230 ಹೊಡೆದ್ರು ಅದನ್ನ ಕೂಡ ಚೇಸ್ ಮಾಡುವಂತ ಸಾಧ್ಯತೆ ಇದೆಯಾ ಇಲ್ಲಿ? ಲೈಕ್ ಇನ್ನೊಂದು ಚಿನ್ನಸ್ವಾಮಿ ವಿಷಯ, ಕೂಡ ಇದೇ ತರ ಆಗಿದೆ. ಇಲ್ಲಿ ಯಾವ್ದು 200 ಹೊಡೆದು ಕೂಡ ಸಾಕಾಗಲ್ಲ, 230 ಹೊಡಿಲೇಬೇಕಂತ ಆಗಂತ ಪರಿಸ್ಥಿತಿ ಬರುತ್ತೆ ಬ್ಯಾಟಿಂಗ್ ಫಸ್ಟ್ ಸಿಕ್ಕಿದ್ರೆ. ಇನ್ನೊಂದು ವಿಷಯ ಎಂತ ಅಂದ್ರೆ ಆ ಈ ಪಿಚ್ ಏನು ಪ್ರಿಫರ್ ಮಾಡದೆ ಚೇಸಿಂಗಿಗೆ. ಬಟ್ ಲಾಸ್ಟ್ 3 ಮ್ಯಾಚಸ್ ನೋಡ್ತಾ ಬಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮೇ ಏನು ಆ, ಗೆದ್ದಿರುದು. ಅದ್ರಲ್ಲಿ 2 ಮ್ಯಾಚಸ್ ಅಲ್ಲೇ, ಯಾವುದು ಪ್ರೀವಿಯಸ್ ಅಂದ್ರೆ ಎಲಿಮಿನೇಟರ್ ಮತ್ತೆ ಆ ನಮ್ಮ CSK ವರ್ಸಸ್ GT ಮ್ಯಾಚ್ ಅಲ್ಲೇ. ಬಟ್ ಅದೇ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ನಾವು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಅಂಡ್ 230 ಬೇಕು, ಯಾಕಂದ್ರೆ ಆ, ಅಲ್ಲಿನ ಪಾರ್ ಸ್ಕೋರೇ 220 ಮಿನಿಮಮ್. ವರ್ಸ್ಟ್ ಕೇಸ್ ಅಂದ್ರೆ 220 ಅದು ಸ್ಕೋರ್ ಮಾಡಲೇಬೇಕು. ಸ್ವಲ್ಪ 230 ರನ್ ಸ್ಕೋರ್ ಮಾಡಿದ್ರೆ ಇಟ್ಸ್ ಇನ್ ಸೇಫರ್ ಹ್ಯಾಂಡ್ಸ್ ಅಂತಾನೆ ಹೇಳ್ಬೇಕು. 220 ಬೇಕೇ ಬೇಕು. 220 ಇದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ನಾವು ನೋಡಿದ್ದೇವೆ, ಆ, ಎಷ್ಟೊಂದು 10-15 ರನ್ಸ್ ಎಲ್ಲ ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿರೋದು ಎಲಿಮಿನೇಟರ್ಸ್ ಮ್ಯಾಚ್ ಅಲ್ಲಿ. ಸೊ 230 ಬೇಕು. ಇನ್ ಕೇಸ್ 230 ರನ್ ಸ್ಕೋರ್ ಮಾಡ್ಲಿಕ್ಕೆ ಆಗದಿದ್ರೆ 220 ಆದ್ರೂ ಅವರು ಟಾರ್ಗೆಟ್ ಮಾಡ್ಲೇಬೇಕಾಗ್ತದೆ, ಇಲ್ಲಾಂದ್ರೆ ಆಲ್ಮೋಸ್ಟ್ ಔಟ್ ಆಫ್ ದಿ ಗೇಮ್ ಅಂತಾನೆ ಹೇಳ್ಬೋದು. So ಈಗ ಪಂಜಾಬ್ಗೆ ಚಹಲ್ ಅವ್ರು ಬಂದಿರೋದು ತುಂಬಾನೇ ಒಂದು ಬಿಗ್ ಬೂಸ್ಟ್ ಆಗಿದೆ. ಆಲ್ದೋ ಲಾಸ್ಟ್ ಮ್ಯಾಚ್ ಅಷ್ಟೇನು ಕನ್ವಿನ್ಸಿಂಗ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಬಿಕಾಸ್ ಇಂಜುರಿಯಿಂದ ಬರ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ಸ್ ನೌ ಆರ್ ನೆವರ್. ಸೊ ಈಗ ಇಂಪಾರ್ಟೆಂಟ್ ಮ್ಯಾಚಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಏನಿದೆ? ಲೈಕ್ ಈಗ ಜೋಶ್ ಹೇಸಲ್ವುಡ್ ವರ್ಸಸ್ ಸ್ಟಾಯ್ನೆಸ್, ಜೋಶ್ ಹೇಸಲ್ವುಡ್ ವರ್ಸಸ್ ಇಂಗ್ಲಿಷ್ ಮತ್ತೆ ಶ್ರೇಯಸ್ ಅಯ್ಯರ್, ಹರ್ಷದೀಪ್ ವರ್ಸಸ್ ಸಾಲ್ಟ್, ಚಹಲ್ ವರ್ಸಸ್ ವಿರಾಟ್ ಕೊಹ್ಲಿ. ಸೊ ಇದ್ರ ಬಗ್ಗೆ ಭುವನೇಶ್ವರ್ ಕುಮಾರ್ ಏನಿದೆ? ವರ್ಸಸ್ ಪ್ರಭ್ ಸಿಂಗ್ ಅದು ಕೂಡ ಒಂದು ರೆಕಾರ್ಡ್ ಇದೆ, ಫಸ್ಟ್ ರೆಕಾರ್ಡ್ ಇದೆ. ಖಂಡಿತ. ಅಂಡ್ ಭುವನೇಶ್ವರ್ ಕುಮಾರ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ 2006 ನಲ್ಲಿ RCB ಇಂದ ವಿಕ್ಟ್ರಿನ ಕಿತ್ಕೊಂಡ್ರು ಫೈನಲ್ಸ್ ಅಲ್ಲಿ. ಈಗ ಅದೇ RCBಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಡೆಲಿವರ್ ಮಾಡುವಂತ ಸಮಯ ಬಂದಿದೆ. ಬಿಕಾಸ್ ಥ್ರೂ ಔಟ್ ದ ಟೂರ್ನಮೆಂಟ್ ನೋಡಿ, ಕೆಲವೊಂದು 1-2-3 ಮ್ಯಾಚಸ್ ಬಿಟ್ರೆ ಅವರು ಎಲ್ಲ ಅವ್ರ ಎಕಾನಮಿ, ಅವರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರೋ ಎಕಾನಮಿ ಅವ್ರದ್ದು ಸಿಕ್ತಿಲ್ಲ, ಎಲ್ಲ ಇನ್ಕ್ರೀಸ್ ಆಗಿದೆ. ಸೊ ಫೈನಲ್ ಮ್ಯಾಚ್ ಅಲ್ಲಿ ಒಂದೊಳ್ಳೆ ದೊಡ್ಡ ಪರ್ಫಾರ್ಮೆನ್ಸ್ ಬರ್ಬೇಕಾಗಿರುತ್ತೆ. ಲೈಕ್ ಬಿಗ್ ಮ್ಯಾಚ್ ಪ್ಲೇಯರ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. 2024 ಫೈನಲ್ ಕೂಡ ಆಡಿದ್ದಾರೆ, 2016 ಫೈನಲ್ ಕೂಡ ಆಡಿದ್ದಾರೆ. 2016 ಅಲ್ಲಂತೂ ಪ್ರೈಮ್ ಆಗಿ ಬೌಲಿಂಗ್ ಮಾಡಿ ಗೆಲ್ಸ್ಕೊಟ್ಟಿದ್ರು. ಈಗ ಅದೇ ಕೆಲ್ಸನ ಅವರು RCB ಮಾಡಕ್ಕಾಗುತ್ತಾ? ಮಾಡ್ಬೋದು, ಡೆಫಿನೆಟ್ಲಿ ಮಾಡ್ಬೋದು, ಚಾನ್ಸಸ್ ಇದೆ. ಅಂಡ್ ಅವರಿಗೆ 3 ಫೈನಲ್ಸ್ ಆಡಿದ್ದಾರೆ, 2016 ಅಲ್ಲೇ, 18 ಅಲ್ಲೇ, 24 ಅಲ್ಲಿ ಕೂಡ. ಆ ಆ ತರ ಪರ್ಫಾರ್ಮೆನ್ಸ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗ್ತದೆ. ಸೊ ಒಂದು ಬೇಡನ್ ಓವರ್ ಬಂದ್ರು ಎಷ್ಟು ಡಿಫ್ರೆನ್ಸಸ್ ಕೂಡ ಮಾಡ್ಬೋದು. ಅಂಡ್ ಮ್ಯಾಚ್ ಅಪ್ಸ್ ಕೂಡ ಚೆನ್ನಾಗಿದೆ, ಒಂದು ಪ್ರಭ್ ಸಿಂಗ್ ಅವರೊಟ್ಟಿಗೆ ಮತ್ತೆ ಇನ್ನೊಂದು ಯಾವ ಪ್ಲೇಯರ್ ಒಟ್ಟಿಗೆ, ಭುವನೇಶ್ವರ್ ಕುಮಾರ್ ವರ್ಸಸ್ ಒಂದು ಏನ್ ಹೇಳಿದ್ನಲ್ಲ. ಶರಿನಾ?
ಇಲ್ಲ, ಇರ್ಬೋದು. ನೀ ಒಂದೇ ಒಂದೇ ಅನ್ಸುತ್ತೆ. ಹಾ. ಸಿಂಗಲ್ ಸಿಂಗಲ್ ಹ್ಮ್. ಚೆನ್ನಾಗಿದೆ ಮ್ಯಾಚ್. ಅದು ಆತರ ಪರ್ಫಾರ್ಮೆನ್ಸ್ ಬಂದ್ರೆ ತುಂಬಾನೇ ಒಂದು ಬಿಗ್ ಪಾಸಿಟಿವ್ಸ್ ಅಂತ. ಅಂಡ್ ಜೋಶ್ ಹೇಸಲ್ವುಡ್ ಅವರು ಆದಷ್ಟು ಬೇಗ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ಅನ್ನು ಪಿಕ್ ಮಾಡ್ಬೇಕು. ಯಾಕಂದ್ರೆ ಪ್ರೀವಿಯಸ್ ಮ್ಯಾಚ್ ಅಲ್ಲೇ ರಿಸಲ್ಟ್ ನಾವು ನೋಡಿದ್ದೇವೆ, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ಗೆಲ್ಸಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಅವ್ರದ್ದು ವಿಕೆಟ್ ಬೇಗನೆ ತೆಗೆದ್ರೆ ಒಂದ್ ಸ್ವಲ್ಪ 50% ಮ್ಯಾಚ್ ವಿನ್ ಆದ್ರು ಅಂತಾನೆ ಸ್ವಲ್ಪ ಹೇಳ್ಬೋದು. ಇನ್ನೊಂದು ಮ್ಯಾಚ್ ಅಪ್ ಬಿಟ್ಟೆ, ಸ್ಟಾಯ್ನಿಸ್ ವರ್ಸಸ್ ಸುಯಾಶ್ ಶರ್ಮಾ, ಎರಡು ಮ್ಯಾಚ್ ಅಲ್ಲಿ ಕೂಡ ಅವರು ಗೂಗ್ಲಿ ಹಾಕಿ ಬೋಲ್ಡ್ ಮಾಡಿದ್ದಾರೆ. ಅದನ್ನ ಕೂಡ ಬ್ಯಾಟಲ್ ಟು ವಾಚ್ ಔಟ್ ಅಂತಾನೆ ಹೇಳ್ಬೋದು. ಅಂಡ್ ಈಗ ಫೈನಲ್ ಆಗಿ ಈಗ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಫ್ರಮ್ ಬೋತ್ ದ ಟೀಮ್ಸ್. ಈಗ RCB ಟೋಟಲ್ 9 ಮೆಂಬರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಈಗ ಇನ್ ಕೇಸ್ ನಾಳೆ ಏನಾದ್ರು ವಿನ್ ಆದ್ರೆ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬಹುದು? ಯಾರಾದ್ರೂ ಹೊಸ ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ತಾರಾ? ಸಿಮಿಲರ್ ವಿತ್ ಪಂಜಾಬ್. ಆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, ಯಾಕಂದ್ರೆ 9 ಜನ ವಿನ್ ಆಗಿದ್ದಾರೆ. ಬಟ್ ಪ್ರೀವಿಯಸ್ ಸೀಸನ್ ಅಲ್ಲಾರು ಒಂದ್ ಎರಡು ನೇಮ್ ಪಕ್ಕ ಹೇಳ್ಬೋದು, ಬಟ್ 9 ಮೆಂಬರ್ಸ್ ವಿನ್ ಆಗಿದ್ದಾರೆ. ಸೊ ಈ ಸಲ ಯಾರಾಗ್ಬೋದು ಅಂದ್ರೆ ನನ್ನ ಪ್ರಕಾರ ಫಿಲ್ ಸಾಲ್ಟ್ ಅಥವಾ ಜೋಶ್ ಹೇಸಲ್ವುಡ್ ಫ್ರಮ್ RCB. ಫ್ರಮ್ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಅಂದ್ರೆ ಶ್ರೇಯಸ್ ಅಯ್ಯರ್, ಬೌಲಿಂಗ್ ಅಲ್ಲಿ ಅಂದ್ರೆ ಚಹಲ್ ಆರ್ ಅರ್ಶ್ದೀಪ್ ಸಿಂಗ್. ಓಕೆ, ಸೊ ನೋಡೋಣ ನಿಮ್ ನಾಳೆ ಪ್ರಕಾರ? ಯಾರು ವಿನ್ ಆಗ್ತಾರೆ ಅಂತ. ಆ, ನಮ್ ಪ್ರಕಾರ ಈಗ 9 ಮೆಂಬರ್ಸ್ ಅಲ್ಲಿ ನೋಡಿದರೆ ಯಾರಿಗೂ ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿಲ್ಲ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರಿಗೆ. ಸೊ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಅಟ್ಲೀಸ್ಟ್ ಒಂದು ಕ್ಲಚ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ಮ್ಯಾಚ್ಗೆ. ಇನ್ನು ಈ ಕಡೆ ಬರೋದಾದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಆಬ್ವಿಯಸ್ಲಿ ಅವರ ಬ್ಯಾಟಿಂಗ್ ನಿಂತಿರೋದು, ಅವ್ರ ಓಪನರ್ಸ್ ಮತ್ತೆ ಶ್ರೇಯಸ್ ಅಯ್ಯರ್ ಮೇಲೆ ಅವ್ರು 3 ಜನ ಕ್ಲಿಕ್ ಆದ್ರಂತೂ ಇದೇ ಇರುತ್ತೆ. ಲೈಕ್ ಪಂಜಾಬ್ ಕಿಂಗ್ಸ್ ಇಂದ ನಾನು ಐ ವಿಲ್ ಗೋ ವಿತ್ ಶ್ರೇಯಸ್ ಅಯ್ಯರ್ ಒನ್ಸ್ ಅಗೇನ್, ಯಾಕಂದ್ರೆ ಒಳ್ಳೆ ಫ್ಲೋ ಅಲ್ಲಿ ಇದ್ದಾರೆ. ಆ ಪಿಚ್ ಅಲ್ಲಿ ಒಳ್ಳೆ ರೆಕಾರ್ಡ್ ಕೂಡ ಇದೆ. ಅಂಡ್ ಇನ್ನೊಂದು ಏನಂದ್ರೆ ಪಂಜಾಬ್ ಓಪನರ್ಸ್ ಯಾವಾಗೆಲ್ಲ 45+ ಇಬ್ರಲ್ಲಿ ಅಟ್ಲೀಸ್ಟ್ ಒಬ್ರು 45+ ಮಾಡ್ಲಿಲ್ಲ ಅಂದ್ರೆ ಆ ಮ್ಯಾಚ್ ಸೋತಿದೆ. 45+ ಮಾಡಿದ ಮ್ಯಾಚ್ ಎಲ್ಲ ವಿನ್ ಆಗಿದ್ದಾರೆ. ಸೊ ಅದೊಂದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟಾಟ್. ಓಪನರ್ಸ್ ಕೂಡ ಬೇಗ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕಳೆದ 2 ಮ್ಯಾಚ್ ಅಲ್ಲಿ ಓಪನರ್ಸ್ ಚೀಪ್ಲಿ ಆಗಿ ಔಟ್ ಆಗ್ತಿದ್ದಾರೆ. ಮೇ ಬಿ ಏನಂತೀರಾ, ಡ್ಯೂ ಟು ಪ್ಲೇ ಆಫ್ ನಾಕ್ಔಟ್ ಪ್ರೆಷರ್ ಯಂಗ್ಸ್ಟರ್ಸ್ಗೆ? ಮೇ ಬಿ ಅದೂ ಇರ್ಬೋದು. ಅಲ್ಲ, ನಾಕ್ಔಟ್ ಪ್ರೆಷರ್ ಮತ್ತೆ ಇನ್ನೊಂದ್ ಎಂತ ಅಂದ್ರೆ ಆ ಪ್ಲೇಯರ್ಸ್ ಇದು ರೆಕಾರ್ಡ್ ಚೆನ್ನಾಗಿರ್ಲಿಲ್ಲ ಇನ್ ಚಂಡೀಗಢ ಗ್ರೌಂಡ್ ಅಲ್ಲಿ, ಅದು ಕೂಡ ಎರಡು ಕಂಬೈನ್ ಕ್ಲಬ್ ಮಾಡ್ಬೋದು. ನೋಡೋಣ, ನಾಳೆ ವಿನ್ ಆಗ್ಬೇಕು ಅಂದ್ರೆ ಎರಡು ಟೀಮ್ ಅವರ ಬೆಸ್ಟ್ ಎ ಗೇಮ್ ನ ತರಬೇಕಾಗುತ್ತೆ. ಇಟ್ಸ್ ನೌ ಆರ್ ನೆವರ್ ಫಾರ್ ಬೋತ್ ದ ಟೀಮ್ಸ್. ಒಂದು ಟೀಮ್ಗೆ ಮೇಡನ್ ಟ್ರೋಫಿ ಇದು ಹ್ಯಾಪಿನೆಸ್ ಸಿಕ್ಕಿದ್ರೆ, ಇನ್ನೊಂದು ಟೀಮ್ಗೆ ಸೋಲೋ ಟೀಮ್ ತುಂಬಾನೇ ಒಂದು ಹಾರ್ಟ್ ಬ್ರೇಕಿಗೆ ಹೊರಟೋಗ್ತಾರೆ. ಯಾಕಂದ್ರೆ ಎರಡು ಟೀಮ್ ಕೂಡ ಡಾಮಿನೇಟ್ ಮಾಡಿದ್ದಾರೆ. ಪಂಜಾಬ್ ಕಿಂಗ್ಸ್ ಕನ್ಸಿಕ್ಯೂಟಿವ್ 2 ಮ್ಯಾಚ್ ಸೋತೆ ಇಲ್ಲ, ಆ ತರ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ದಾರೆ ಲೀಗ್ ಸ್ಟೇಜಸ್ ಅಲ್ಲಿ. ಸೊ ಸೋಲೋ ಟೀಮಿಗಂತೂ ಖಂಡಿತ ಹಾರ್ಟ್ ಬ್ರೇಕ್, ಅವರ ಸೋಲೋ ಟೀಮ್ ಅಥವಾ ಅವರ ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಅಂತೂ ಇದ್ದೇ ಇರುತ್ತೆ. ಅದನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.